ಒಂದು, ಆಪ್ ಡೌನ್ಲೋಡ್ ಮತ್ತು ರಿಜಿಸ್ಟ್ರೇಷನ್. ಮೊಟ್ಟ ಮೊದಲ ಸ್ಟೆಪ್ ಏನು ಅಂದ್ರೆ ಆಪ್ ಇನ್ಸ್ಟಾಲ್ ಮಾಡಬೇಕು. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅತಿಥಿ ಇಂಡಿಯನ್ ಕಸ್ಟಮ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ cbic.gov.in ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಪ್ ಓಪನ್ ಮಾಡಿದ ಮೇಲೆ ಕೆಳಗಡೆ ರೈಟ್ ಸೈಡ್ ನಲ್ಲಿ ರಿಜಿಸ್ಟರ್ ನೌ ಆಪ್ಷನ್ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿ. ಯೂಸರ್ ಟೈಪ್ ನಲ್ಲಿ ಪ್ಯಾಸೆಂಜರ್ ಆಯ್ಕೆ ಮಾಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿ. ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿ. ಫಾರ್ಮ್ ನಲ್ಲಿ ಈ ಡೀಟೇಲ್ಸ್ ಬೇಕಾಗುತ್ತವೆ: ಪಾಸ್ಪೋರ್ಟ್ ನಂಬರ್, ಕಂಟ್ರಿ ಆಫ್ ಒರಿಜಿನ್, ಎಕ್ಸ್ಪೈರಿ ಡೇಟ್, ಮೊಬೈಲ್ ನಂಬರ್, ಕಂಟ್ರಿ ಜೊತೆ, ಇಮೇಲ್ ಐಡಿ, ಅಡ್ರೆಸ್, ಸೆಕ್ಯೂರಿಟಿ ಕ್ವೆಶ್ಚನ್ ಮತ್ತು ಆನ್ಸರ್. ಹಾಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಕೂಡ, ಕನಿಷ್ಠ 10 ಕ್ಯಾರೆಕ್ಟರ್ಸ್ ಇರಬೇಕು. ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ 6 ಅಂಕೆಗಳ OTP ಬರುತ್ತೆ. ಆ OTP ಎಂಟರ್ ಮಾಡಿ ವೆರಿಫೈ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಬಾರಿ ನೀವು ಆಪ್ ಓಪನ್ ಮಾಡಿದಾಗ ನೇರವಾಗಿ ಲಾಗಿನ್ ಆಗಿ. 2. ಲಾಗಿನ್ ಮಾಡುವುದು ಹೇಗೆ? ಲಾಗಿನ್ ಸ್ಕ್ರೀನ್ ನಲ್ಲಿ ನಿಮ್ಮ ಪಾಸ್ಪೋರ್ಟ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ. ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಟಿಕ್ ಮಾಡಿ ಲಾಗಿನ್ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಅಥವಾ ಮೊಬೈಲ್ಗೆ OTP ಬರುತ್ತೆ. ಆ OTP ಎಂಟರ್ ಮಾಡಿ ವೆರಿಫೈ ಮಾಡಿದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. 3. ಹೋಮ್ ಸ್ಕ್ರೀನ್. ಹೋಮ್ ಸ್ಕ್ರೀನ್ ನಲ್ಲಿ ಒಟ್ಟು 11 ಮಾಡ್ಯೂಲ್ಸ್ ಇರುತ್ತವೆ. ಪ್ರತಿ ಕೆಲಸಕ್ಕೆ ಸೆಪರೇಟ್ ಆಪ್ಷನ್ಸ್ ಇರುತ್ತೆ. 4. ಬ್ಯಾಗೇಜ್ ಡಿಕ್ಲರೇಷನ್. ಫ್ಲೈಟ್ ನಲ್ಲಿ ಕೂತ್ಕೊಂಡೇ ಫಿಲ್ ಮಾಡಬಹುದು. ಈ ಆಪ್ ಮಾಡಿರುವ ಮುಖ್ಯ ಕೆಲಸ ಇದುವೇ, ಬ್ಯಾಗೇಜ್ ಡಿಕ್ಲರೇಷನ್. ಹೋಮ್ ಸ್ಕ್ರೀನ್ ನಲ್ಲಿ ಬ್ಯಾಗೇಜ್ ಡಿಕ್ಲರೇಷನ್ ಓಪನ್ ಮಾಡಿದ್ರೆ ಗೈಡ್ ಲೈನ್ಸ್ ಪಾಪ್ ಬರುತ್ತೆ. ಅದರಲ್ಲಿ ಓಕೆ ಕ್ಲಿಕ್ ಮಾಡಿ. ಮೊದಲು ಡಿಸೈಡ್ ಮಾಡಬೇಕು ನೀವು ಫಾರ್ ಸೆಲ್ಫ್ ಗೆ ಫಿಲ್ ಮಾಡ್ತೀರಾ ಅಥವಾ ಫಾರ್ ಫ್ಯಾಮಿಲಿ ಮೆಂಬರ್ಗೆ ಅಂತ. ಫ್ಯಾಮಿಲಿ ಮೆಂಬರ್ಗೆ ಫಿಲ್ ಮಾಡಬೇಕಾದ್ರೆ ಮೊದಲು ಅವರ ಹೆಸರನ್ನು ಪಾರ್ಟ್ 6 ನಲ್ಲಿ ಆಡ್ ಮಾಡಬೇಕು. ಆಮೇಲೆ ಪ್ಯಾಸೆಂಜರ್ ಐಡೆಂಟಿಟಿ ಡೀಟೇಲ್ಸ್ ಫಿಲ್ ಮಾಡಿ. ರೆಸಿಡೆಂಟ್ ಟೈಪ್, ಪಾಸ್ಪೋರ್ಟ್ ನಂಬರ್, ಇಮೇಲ್, ಫ್ಲೈಟ್ ಟೈಪ್, ಮೊಬೈಲ್ ನಂಬರ್, ಲೋಕಲ್ ಅಡ್ರೆಸ್. ನಂತರ ಟ್ರಾವೆಲ್ ಡೀಟೇಲ್ಸ್ ಫಿಲ್ ಮಾಡಿ. ಪೋರ್ಟ್ ಆಫ್ ಅರೈವಲ್, ಫ್ಲೈಟ್ ನಂಬರ್, PNR, ಇ ಟಿಕೆಟ್ ನಂಬರ್, ಡೇಟ್ ಆಫ್ ಅರೈವಲ್, ಕಂಟ್ರಿ ಅಥವಾ ಏರ್ಪೋರ್ಟ್, ಬ್ಯಾಗೇಜ್ ಎಷ್ಟಿದೆ ಮತ್ತು ಕಳೆದ 6 ದಿನಗಳಲ್ಲಿ ಭೇಟಿ ಮಾಡಿದ್ದ ಕಂಟ್ರೀಸ್. ಐಟಮ್ಸ್ ಇವೆಯಾ? ಐಟಮ್ಸ್ ಚೆಕ್ ಬಾಕ್ಸ್ ಟಿಕ್ ಮಾಡಿ, ಆಡ್ ಪ್ರೆಸ್ ಮಾಡಿ. ನಂತರ ಈ ಡೀಟೇಲ್ಸ್ ಫಿಲ್ ಮಾಡಿ. ಐಟಮ್ ಟೈಪ್, ಡಿಸ್ಕ್ರಿಪ್ಷನ್, ಬ್ರ್ಯಾಂಡ್, ಯೂನಿಟ್, ಕ್ವಾಂಟಿಟಿ ಮತ್ತು ಯೂನಿಟ್ ಪ್ರೈಸ್. ಅಸೆಸಿಬಲ್ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಪ್ರತಿ ಐಟಮ್ಗೆ ಇದೇ ಪ್ರೋಸೆಸ್ ರಿಪೀಟ್ ಮಾಡಿ. ಗೋಲ್ಡ್ ಅಥವಾ ಸಿಲ್ವರ್. ನೀವು ಗೋಲ್ಡ್, ಸಿಲ್ವರ್ ಚೆಕ್ ಬಾಕ್ಸ್ ಟಿಕ್ ಮಾಡಿದ ಮೇಲೆ ಕನ್ಸೆಷನಲ್ ಡ್ಯೂಟಿ ಪಾಪಪ್ ಬರುತ್ತೆ. ಅದರಲ್ಲಿರುವ 3 ಕಂಡೀಷನ್ಸ್ ಕನ್ಫರ್ಮ್ ಮಾಡಬೇಕು. ಇಂಡಿಯನ್ ಪಾಸ್ಪೋರ್ಟ್ ಇರಬೇಕು, 6 ತಿಂಗಳು ವಿದೇಶದಲ್ಲಿ ತಂಗಿರಬೇಕು, ಪಾವತಿಯನ್ನು ವಿದೇಶಿ ಕರೆನ್ಸಿಯಲ್ಲಿ ಮಾಡಿರಬೇಕು. ಇದಕ್ಕೆ ಸಮ್ಮತಿಸಿದ ಮೇಲೆ ಐಟಮ್ ಟೈಪ್, ಕ್ವಾಂಟಿಟಿ ಗ್ರಾಮ್ಸ್ ನಲ್ಲಿ ಮತ್ತು ಪ್ರೈಸ್ ಪರ್ ಗ್ರಾಮ್ ಫಿಲ್ ಮಾಡಿ, ಆಡ್ ಮಾಡಿ. ಫಾರಿನ್ ಕರೆನ್ಸಿ ಇದೆಯಾ? ಫಾರಿನ್ ಕರೆನ್ಸಿ ಚೆಕ್ ಬಾಕ್ಸ್ ಟಿಕ್ ಮಾಡಿ, ಸೇವ್ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. ನಂತರ ಕರೆನ್ಸಿ ಟೈಪ್, ಡಿನಾಮಿನೇಷನ್, ನಂಬರ್ ಆಫ್ ನೋಟ್ಸ್ ಫಿಲ್ ಮಾಡಿ. ಟೋಟಲ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ನಂತರ ಆಡ್ ಮಾಡಿ. ಕರೆನ್ಸಿ ಡಿಕ್ಲರೇಷನ್ ಫಾರ್ಮ್ ಬೇಕಾದ್ರೆ ಏರ್ಪೋರ್ಟ್ ನಲ್ಲಿ ರೆಡ್ ಚಾನೆಲ್ಗೆ ಹೋಗಿ ಸಬ್ಮಿಟ್ ಡಿಕ್ಲರೇಷನ್. ಎಲ್ಲ ಡೀಟೇಲ್ಸ್ ಫಿಲ್ ಆಗಿದೆಯಾ? ಹಾಗಿದ್ರೆ ಸೇವ್ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. ರಿವ್ಯೂ ಸ್ಕ್ರೀನ್ ನಲ್ಲಿ ಒಮ್ಮೆ ಚೆಕ್ ಮಾಡಿ. ಫ್ಲೈಟ್ ನಂಬರ್, ಡೇಟ್, ಪೋರ್ಟ್ ಆಫ್ ಅರೈವಲ್, ಐಟಮ್ಸ್, ಟೋಟಲ್ ಡ್ಯೂಟಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಿ. ಆಮೇಲೆ ಸಬ್ಮಿಟ್ ಎಸ್ ಕ್ಲಿಕ್ ಮಾಡಿದ್ರೆ ಆಗೋಯ್ತು. 5. ವ್ಯೂ ಬ್ಯಾಗೇಜ್ ಡಿಕ್ಲರೇಷನ್. ಹಳೆಯ ಡಿಕ್ಲರೇಷನ್ ನೋಡಬೇಕಾ, ಎಡಿಟ್ ಮಾಡಬೇಕಾ, ಡಿಲೀಟ್ ಮಾಡಬೇಕಾ ಅಂದ್ರೆ ಹೋಮ್ ನಲ್ಲಿ ವ್ಯೂ ಬ್ಯಾಗೇಜ್ ಡಿಕ್ಲರೇಷನ್ಗೆ ಹೋಗಿ. ಅಲ್ಲಿ ಸೆಲ್ಫ್ ಮತ್ತು ಫ್ಯಾಮಿಲಿ ಡಿಕ್ಲರೇಷನ್ಸ್ ಬೇರೆ ಬೇರೆ ಟ್ಯಾಬ್ಸ್ ನಲ್ಲಿ ಕಾಣಿಸ್ತವೆ. 6. ಆಡ್ ಫ್ಯಾಮಿಲಿ ಮೆಂಬರ್. ಫ್ಯಾಮಿಲಿ ಮೆಂಬರ್ಗೆ ಡಿಕ್ಲರೇಷನ್ ಫಿಲ್ ಮಾಡೋದಕ್ಕೆ ಮೊದಲು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಹೋಮ್ ನಲ್ಲಿ ಆಡ್ ಫ್ಯಾಮಿಲಿ ಮೆಂಬರ್ಗೆ ಹೋಗಿ ಓಕೆ ಆಡ್ ನ್ಯೂ ಮೆಂಬರ್ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ. ಪಾಸ್ಪೋರ್ಟ್ ನಂಬರ್, ಹೆಸರು, ಪಾಸ್ಪೋರ್ಟ್ ನಲ್ಲಿರೋ ಹಾಗೆ, ಐಡೆಂಟಿಟಿ ಟೈಪ್, ಪಾಸ್ಪೋರ್ಟ್, ರಿಲೇಷನ್, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ. ಆಮೇಲೆ ಸೇವ್ ಓಕೆ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ ಆಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇನ್ನೂ ಮೆಂಬರ್ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಮತ್ತೆ ಆಡ್ ನ್ಯೂ ಮೆಂಬರ್ಸ್ ಕ್ಲಿಕ್ ಮಾಡಿ. 7. ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್. ನೀವು ಇಂಡಿಯಾದಿಂದ ಹೊರಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಮತ್ತು ಜ್ಯುವೆಲ್ರಿ ಅಥವಾ ಎಲೆಕ್ಟ್ರಾನಿಕ್ಸ್ ತೆಗೆದುಕೊಂಡು ಹೋಗ್ತೀರಾ, ಮತ್ತೆ ಅದನ್ನ ಹಿಂದಕ್ಕೆ ತರ್ತೀರಾ ಅಂದ್ರೆ ಆಗ ಈ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ರಿಟರ್ನ್ ಆಗುವಾಗ ಆ ಐಟಮ್ಸ್ ಮೇಲೆ ಡ್ಯೂಟಿ ಚಾರ್ಜ್ ಆಗಲ್ಲ. ಹೋಮ್ ನಲ್ಲಿ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ಗೆ ಹೋಗಿ ಓಕೆ ಕ್ಲಿಕ್ ಮಾಡಿ. ಮೊದಲು ಟ್ರಾವೆಲ್ ಡೀಟೇಲ್ಸ್ ಫಿಲ್ ಮಾಡಿ. ಫ್ಲೈಟ್ ನಂಬರ್, PNR, ಇ ಟಿಕೆಟ್ ನಂಬರ್, ನಂಬರ್ ಆಫ್ ಬ್ಯಾಗೇಜ್, ಡೇಟ್ ಆಫ್ ಟ್ರಾವೆಲ್, ರಿಟರ್ನ್ ಅರೈವಲ್ ಡೇಟ್, ಪೋರ್ಟ್ ಆಫ್ ಡಿಪಾರ್ಚರ್, ಕಂಟ್ರಿ ಅಥವಾ ಏರ್ಪೋರ್ಟ್. ನಂತರ ಐಟಮ್ಸ್ ಆಯ್ಕೆ ಮಾಡಿ. ಜ್ಯುವೆಲ್ರಿ ಅಥವಾ ಐಟಮ್ಸ್ ಅದರ್ ದ್ಯಾನ್ ಜ್ಯುವೆಲ್ರಿ ಬೇಕಾದನ್ನ ಆಯ್ಕೆ ಮಾಡಿ. ಆಮೇಲೆ ಸೇವ್ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. 8. ಟೆಂಪರರಿ ಇಂಪೋರ್ಟ್ ಸರ್ಟಿಫಿಕೇಟ್. ನೀವು ಟೂರಿಸ್ಟ್ ಆಗಿ ಇಂಡಿಯಾಗೆ ಬರ್ತಿದ್ದೀರಾ,
ಕ್ಯಾಮ್ರಾ, ಲ್ಯಾಪ್ಟಾಪ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹಾಗೆ ಪರ್ಸನಲ್ ಐಟಮ್ಸ್ ತಂದು ಟೆಂಪರರಿ ಯೂಸ್ ಮಾಡಿ ಮತ್ತೆ ಹೋಗುವಾಗ ತೆಗೆದುಕೊಂಡು ಹೋಗ್ತೀರಾ ಅಂದ್ರೆ ಈ ಟೆಂಪರರಿ ಇಂಪೋರ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲದಿದ್ದರೆ ಕಸ್ಟಮ್ಸ್ ಡ್ಯೂಟಿ ಚಾರ್ಜ್ ಆಗಬಹುದು. ಹೋಮ್ ನಲ್ಲಿ ಟೆಂಪರರಿ ಇಂಪೋರ್ಟ್ ಸರ್ಟಿಫಿಕೇಟ್ ಗೆ ಹೋಗಿ ಓಕೆ ಕ್ಲಿಕ್ ಮಾಡಿ ನಂತರ ಪ್ಯಾಸೆಂಜರ್ ಡೀಟೇಲ್ಸ್ ಫಿಲ್ ಮಾಡಿ. ಅಡ್ರೆಸ್ ಇನ್ ಇಂಡಿಯಾ, ಅಬ್ರಾಡ್ ಅಡ್ರೆಸ್, ಮೆಸೆಂಜರ್ ಟೈಪ್, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್, ಇಮೇಲ್ ಐಡಿ. ಆಮೇಲೆ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. 9. ಪೆಟ್ ಡಿಕ್ಲರೇಷನ್. ನೀವು ಡಾಗ್ ಅಥವಾ ಕ್ಯಾಟ್ ಜೊತೆ ಟ್ರಾವೆಲ್ ಮಾಡ್ತೀರಾ ಆಗ ಕನಿಷ್ಠ 7 ದಿನಗಳ ಮುಂಚಿತವಾಗಿ ಅಪ್ಲೈ ಮಾಡಬೇಕು. ಯಾಕಂದ್ರೆ ಅಡ್ವಾನ್ಸ್ NOC ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಹೋಮ್ ನಲ್ಲಿ ಪೆಟ್ಸ್ ಇಂಪೋರ್ಟ್ ಡಿಕ್ಲರೇಷನ್ ಗೆ ಹೋಗಿ ಓಕೆ ಕ್ಲಿಕ್ ಮಾಡಿ. ನಂತರ ಪೆಟ್ ಡೀಟೇಲ್ಸ್ ಫಿಲ್ ಮಾಡಿ. ಪೆಟ್ ಟೈಪ್, ಡಾಗ್ ಅಥವಾ ಕ್ಯಾಟ್, ಜೆಂಡರ್, ನೇಮ್, ಡೇಟ್ ಆಫ್ ಬರ್ತ್, ಕಲರ್, ಬ್ರೀಡ್ ಮತ್ತು ತುಂಬಾ ಇಂಪಾರ್ಟೆಂಟ್ ಮೈಕ್ರೋಚಿಪ್ ನಂಬರ್. ಇದಲ್ಲದೆ ಕಳೆದ 2 ಇಯರ್ಸ್ ನಲ್ಲಿ ಭೇಟಿ ಮಾಡಿದ ಕಂಟ್ರೀಸ್ ಮತ್ತು ಕಂಟ್ರಿ ಆಫ್ ಬರ್ತ್ ಕೂಡ ಫಿಲ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಪೆಟ್ಸ್ ಇದ್ದರೆ ಆಡ್ ಪೆಟ್ ಬಳಸಿ ರಿಪೀಟ್ ಮಾಡಿ. ಆಮೇಲೆ ಸಬ್ಮಿಟ್ ಮಾಡಿದ್ರೆ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂಬುದು ಕಾಣಿಸುತ್ತೆ. ಡಿಕ್ಲರೇಷನ್ ಸ್ಟೇಟಸ್ ಹೀಗೆ ಟ್ರ್ಯಾಕ್ ಮಾಡೋದು. ಹೋಮ್ ನಲ್ಲಿ ವ್ಯೂ ಪೆಟ್ ಇಂಪೋರ್ಟ್ ಡಿಕ್ಲರೇಷನ್ ಗೆ ಹೋಗಿ. ಡಿಕ್ಲರೇಷನ್ ಲಿಸ್ಟ್ ಕಾಣುತ್ತೆ. ವ್ಯೂ ಕರೆಂಟ್ ಸ್ಟೇಟಸ್ ಕ್ಲಿಕ್ ಮಾಡಿದ್ರೆ ಸ್ಟೇಟಸ್ ನೋಡಬಹುದು. 10. ATA ಕಾರ್ನೆಟ್. ನೀವು ಇಂಡಿಯಾಗೆ ಟೆಂಪರರಿಲಿ ಪ್ರೊಫೆಷನಲ್ ಇಕ್ವಿಪ್ಮೆಂಟ್ ತರ್ತೀರಾ? ಕ್ಯಾಮರಾ ಗಿಯರ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಸ್ಟ್ರೀಟ್ ಶೂ ಮೆಟೀರಿಯಲ್ಸ್ ಹಾಗೆ ಐಟಮ್ಸ್ ಇದ್ರೆ ಈ ATA ಕಾರ್ನೆಟ್ ಬಳಸಬಹುದು. ಇಲ್ಲಿ 81 ಕಂಟ್ರೀಸ್ ವ್ಯಾಲಿಡ್ ಆಗಿರುತ್ತೆ. ಹೋಮ್ ನಲ್ಲಿ ಅಪ್ಲೈ ಫಾರ್ ATA ಕಾರ್ನೆಟ್ ಗೆ ಹೋಗಿ ನಂತರ ನೀವು atacornet.in ಗೆ ರೀಡೈರೆಕ್ಟ್ ಆಗ್ತೀರಾ. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. 11. ಗೈಡ್ಲೈನ್ಸ್ ಅಂಡ್ ಸೆಟ್ಟಿಂಗ್ಸ್. ಆಪ್ನ ಕೆಳಭಾಗದಲ್ಲಿ ಇರುವ ಗೈಡ್ಲೈನ್ಸ್ ಟ್ಯಾಬ್ ನಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ರೂಲ್ಸ್, ಬ್ಯಾಗೇಜ್ ಡ್ಯೂಟಿ ರೇಟ್ಸ್ ಅಂಡ್ ಎಕ್ಸೆಂಪ್ಷನ್ಸ್ ಮತ್ತು ಇನ್ನೂ ಹಲವು ಮಾಹಿತಿ ಸಿಗುತ್ತವೆ. ಯಾವುದಾದ್ರೂ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ನೋಟಿಫಿಕೇಶನ್ ಓದಬಹುದು. ಸೆಟ್ಟಿಂಗ್ಸ್ ಟ್ಯಾಬ್ ನಲ್ಲಿ ಪ್ರೊಫೈಲ್ ಅಪ್ಡೇಟ್ ಮಾಡಬಹುದು, ಪಾಸ್ವರ್ಡ್ ಚೇಂಜ್ ಮಾಡಬಹುದು, ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್ ನೋಡಬಹುದು ಮತ್ತು ಬೇಕಾದರೆ ಸೈನ್ ಔಟ್ ಕೂಡ ಮಾಡಬಹುದು. ಎಲ್ಲವೂ ಒಂದೇ ಕಡೆ. ಟ್ಯುಟೋರಿಯಲ್ ಪೂರ್ತಿಯಾಗಿದೆ. ಕಸ್ಟಮ್ಸ್ ಹೆಲ್ಪ್ ಲೈನ್ 1800-1010-1000. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ cbic.gov.in. ಆಪ್ ಚಾಟ್ ಬಾಟ್ 24/7 ಲಭ್ಯವಿದೆ.